ಇವನಾರವ 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 ಎಂದೆನಿಸದಿರಯ್ಯ. ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ. ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗ ಎಂದೆನಿಸಯ್ಯ. ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನು, ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಂತರನ್ನು ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಈ ಒಂದು PUC ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ, ದ್ವಿತೀಯ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುಗೆ, ಅದು ನಮ್ಮ ಪ್ರಾಚಾರ್ಯರಂಥ ಹುಡುಗಿ ಅವರ ಬೀಳ್ಕೊಡುಗೆ ಸಮಾರಂಭದ ವೇದಿಕೆಯ ಮೇಲೆ ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿರುವಂಥ ಈ ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ಶ್ರೀ NA ಬಿರಾದಾರ್ ಅವರೇ ಮತ್ತು ಹೊಸದಾಗಿ ಪ್ರಾಂಶುಪಾಲರಾಗಿ ಪದೋನ್ನತಿಯನ್ನು ಹೊಂದಿದಂಥ ಶ್ರೀ ದೇವರಮನಿ ಗುರುಗಳವರೇ ಮತ್ತು ಈ ಸಮಾರಂಭದಲ್ಲಿ ಡಿಗ್ರಿ ಕಾಲೇಜಿನ ಪ್ರಾಂಶುಪಾಲರಾದಂಥ ಶ್ರೀ ಉಪ್ಪಾರ್ ಗುರುಗಳವರೇ ಮತ್ತು ಈ ಹೈಸ್ಕೂಲಿನ ಪ್ರಾಂಶುಪಾಲರಾದಂಥ ಶ್ರೀ ಮಸಳಿ ಗುರುಗಳವರೇ, ಈ ಸಮಾರಂಭದಲ್ಲಿ ತಾವರ್ಕೇಡ್ ಗುರುಗಳವರೇ, ಬಿರಾದರ್ ಗುರುಗಳವರೇ, ಇನ್ನು ನಮ್ಮ ಮೇತ್ರಿ ಗುರುಗಳವರೇ, ಬೊಮ್ಮನಹಳ್ಳಿಯವರೇ ಮತ್ತು ಈ ಸಮಾರಂಭದಲ್ಲಿ ಕನ್ನಡ ಮತ್ತು ಹಿಂದಿ ಶಿಕ್ಷಕರಾದಂಥ ಶ್ರೀ ಅಮರ್ ನಾರಾಯಣ್ಕರ್ ಅವರೇ, ನಮ್ಮ ಉಪ್ಪಾರ್ ಮೇಡಮ್ ಅವರೇ, ಶೆಟ್ಟಿ ಮೇಡಮ್ ಅವರೇ, ವಾರದ್ ಮೇಡಮ್ ಅವರೇ, ಈ ಸಮಾರಂಭದ ಇಂಗ್ಲೀಷನ್ನು ಹೇಳುವಂಥ ಮೇಡಮ್ ಅವರೇ, ಉಮರಾಣಿ ಮೇಡಮ್ ಅವರೇ, ಮಲ್ಗಾಣ್ ಅವರೇ, ಶಿವಗೊಂಡ್ ಅವರೇ, ಈ ಸಮಾರಂಭದಲ್ಲಿ ಸೇರಿರುವಂಥ ಅರ್ಥಶಾಸ್ತ್ರ ಉಪನ್ಯಾಸಕರಾದಂಥ ಚವ್ಹಾಣ್ ಅವರೇ, ಸಿಂದಗಿಯಿಂದ ಆಗಮಿಸಿದಂಥ ನಮ್ಮ ಮುಲ್ಲಾ ಗುರುಗಳವರೇ, ಈ ಸಮಾರಂಭದಲ್ಲಿ ಅವರಿವರೆನ್ನದೇ ಸೇರಿರುವಂಥ ಎಲ್ಲ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಒಂದಿಷ್ಟು ಮಂದಿ ಕೂಡಿದ ಕೊಟ್ಟಿದ್ರಂತೆ. ಶ್ರೀಶೈಲ್ ಕೊಟ್ಟಿದ್ರು, ಅವರು ಹರ ಹರ ಮಹಾದೇವ್ ಅಂತಿದ್ರು ಹೋಗೋರೆಲ್ಲ. ಹಂಗೆ ಹೋಗೋರಲ್ಲಿ ಪಂಡ್ರಾಪುರಕ್ಕೆ ಒಂದಿಷ್ಟು ಜನ ಹೊಂಟಿದ್ರು. ಹೊಂಟಾಗ ಅಲ್ಲಿ ಎಲ್ಲರೂ ಏನಂತಿದ್ರು ಅಂತ ಕೇಳಿದ್ರೆ ಪಾಂಡುರಂಗ ವಿಠ್ಠಲ ಪಾಂಡುರಂಗ ವಿಠ್ಠಲ ಅಂತಿದ್ರು. ಒಬ್ರು ಅದ್ರಾಗ ಹೊಸದಾಗಿ ಲಗ್ನ ಆಗಿ ಆ ಗುಂಪಿನಾಗ ಒಂದಿಬ್ರು ಗಂಡ ಹೆಂಡತಿ ಹೊಂಟಿದ್ರು. ಆ ಹೊಸದಾಗಿ ಲಗ್ನ ಆಗಿದ್ದಲ್ಲ ಆಕಿ ಅಂತಿದ್ಲು ಅವ್ರ ಅಂದಂಗ ಅಂತಿದ್ಲು. ಯಾರ ಕೇಳಿದ್ರು, ಯಾಕ್ರಿ ಎಲ್ಲರೂ ಪಾಂಡುರಂಗ ವಿಠ್ಠಲ ಅಂತಾರ, ಮತ್ತು ನೀವು ಅವ್ರ ಅಂದಂಗ ಅನ್ನಕತ್ತೀರಲ್ಲ ಅಂದ್ಬಿಟ್ಲಿ ಯಾಕೆ ಹೇಳಿಲ್ಲ ಅಂತ. ನನ್ನ ಗಂಡನ ಹೆಸರು ವಿಠ್ಠಲ್ ರೀ, ಅದಕ್ಕೆ ನಾ ಹೆಸರುಕೊಂಡು ಕರೆಯಲ್ಲ ಅದಕ್ಕೆ ಅವ್ರ ಅಂದಂಗ ಅಂತೀರಿ ಅಂತಂದ್ರೆ ಈಗ ಅದನ್ನು ಯಾಕೆ ಹೇಳಿದೆ ಅಂತ ಕೇಳಿದ್ರೆ, ನಾನು ಮುಂದೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗೈತಿ. ಅವ್ರಿಗೆ 1 ಗಂಟೆ ಕರೆಕ್ಟ್ ಟೈಮ್ ಕೊಟ್ಟಿನಿ. 3-4 ಸಲ ಫೋನ್ ಹಚ್ಚಾರ. ಫೋನ್ ತಾನೇ ಬಂದಾಗತ್ತೆ ಫೋನ್ ಅವ್ರು ಮಾಡಿ. ಅದಕ್ಕೆ ನಾ ಈಗ ಏನು ಹೇಳ್ಬೇಕಾಗೈತಿ ಅಂತ ಕೇಳಿದ್ರೆ, NA ಬಿರಾದಾರ್ ಅಂದಂಗೆ, ಹುಡುಗಿ ಸರ್ ಅಂದಂಗೆ, ಮತ್ತು ನಮ್ಮ ದೇವ್ರಮನಿ ಸರ್ ಅಂದಂಗೆ ಅಂತ ಹೇಳಿ ಮುಗಿಸ್ಬಿಟ್ಟ. ನಮ್ಮದು ಆರತಿ ಮಾಡ್ದಂಗೆ ಆಗ್ಬಿಡ್ತದೆ ನಿಜವಾಗ. ಇವತ್ತು ನಿಜವಾಗ್ಲೂ ಒಂದು ಸ್ವಲ್ಪ ಟೈಮ್ ಇತ್ತಂದ್ರೆ ಮಾತಾಡ್ತಿದ್ದೆ. ಅಲ್ಲಿ ಭಾಳ ಮಂದಿ ಸೇರ್ಯಾರ, ನನ್ನ ಸಲುವಾಗಿ ದಾರಿ ಕಾಯಕತ್ತಾರ. ಬಹುಶಃ ಹುಡುಗಿ ಸರ್ ಅಂತ ಕೇಳಿದ್ರೆ ತಿಳಿ ಮನಸ್ಸಿನ ಬಿಳಿ ಹಾಳೆ ಅಂತ ಇರ್ತಕ್ಕಂಥ ಒಬ್ಬ ಪ್ರಾಂಶುಪಾಲರು ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಹೋದ ಅಕಾಡೆಮಿಕ್ ಇಯರ್ನಾಗ ಅವ್ರು ಒಂದು ಫೋನ್ ಹಚ್ಚಿದ್ದೆ ನಾನು. ಇನ್ನೂ ಅದೇ ಎಕ್ಸಾಮ್ ಮುಗಿದಿತ್ತು. ಎಲ್ಲಿದ್ರಿ ಹುಡುಗಿ ಸರ್ ಅಂತಂದೆ. ನಾನು ಕಾಲೇಜ್ನಾಗ ಅದೇನ್ರಿ ಅಂತಂದರು. ನಾನು ಫೋನ್ನಾಗ ಏನು ಹೇಳಿದೆ ಅಂದ್ರೆ, ಒಂದು ಹುಡುಗಿಗೆ ಹಾಸ್ಟೆಲ್ ಸೇರಿಸ್ಬೇಕಾಗೈತಿ ಮತ್ತು ಹೆಂಗೆ ರೀ ಅಂತಂದೆ. ಅಪ್ಪಾರ ಏನು ಹೇಳ್ತೀರಿ ಹೇಳ್ರಿ, ಎಲ್ಲ ಸೇರಿಸ್ಬಿಡ್ತೀವಿ ಮಾಡಿಬಿಡ್ತೀವಿ ರೀ, ಏನಿಲ್ಲ ಎಲ್ಲಿ ಹೇಳ್ಬೇಕಂದ್ರಿ ಎಲ್ಲ ಅಷ್ಟು ಒಂದು ಸರಳವಾಗಿ. ಮಠಕ್ಕೆ ಹೋಗಿ ಬಡ ಹುಡುಗಿ ಬಂದಿದ್ದು, ಅವಳನ್ನು ಹಾಸ್ಟೆಲ್ ಸೇರಿಸ್ಬೇಕಾಗಿತ್ತು. KGS ಶಾಲೆ ಒಳಗೆ ಅಡ್ಮಿಷನ್ ಕೊಡಿಸ್ಬೇಕಾಗಿತ್ತು. ಅವ್ರು ಬಂದು ಕೇಳಿದಾಗ ಬಡವರು ಅವರು ಪಾಪ ಏನು ಗೊತ್ತಿರಲಿಲ್ಲ, ಅದನ್ನು ಸೇರ್ಸೋಕ್ಕಾಗಿ ಆ ಹುಡುಗಿಗೆ ಹಾಸ್ಟೆಲ್ ಬೇಕಾಗಿತ್ತು. ಹೇಳಿದಾಗ ಎಷ್ಟು ಸಲ ಅಭಿಪ್ರಾಯ ಆಗಿಬಿಟ್ರು ಅಂತ ಕೇಳಿದ್ರೆ ನನ್ನ ಮಾತಿಗೆ ಭಾಳ ಪ್ರೀತಿಯಿಂದ ಅದನ್ನು ಮಾಡಿಕೊಟ್ರು. ಆ ಹುಡುಗಿ ಇವತ್ತು ಹಾಸ್ಟೆಲ್ನಾಗ ಓದ್ತಾ ಇದ್ದಾಳೆ. ಅದಕ್ಕೆ ನನಗೇನು ಕೇಳಿದ್ರು ಆದರ್ಶ ಪ್ರಿನ್ಸಿಪಾಲ್ರು ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಯಾಕಂತ ಕೇಳಿದ್ರೆ ಇಲ್ಲಿ ಭಾಳ ಹುಡುಗರೆಲ್ಲ ಅವ್ರ ಹತ್ರ ಇಂಗ್ಲೀಷ್ ಕಲ್ತವ್ರು, ಪಾಠ ಕೇಳಿದವ್ರು, ಅವ್ರ ಸ್ಟೈಲ್ ಒಬ್ಬ ಮಾಡ್ತಿದ್ದ ನಮ್ಮ ಹುಡುಗ. ಸೇಮ್ ಹುಡುಗಿ ಸರ್ ಹೆಂಗೆ ಪಾಠ ಮಾಡ್ತಾರಲ್ಲ ಅದನ್ನೆಲ್ಲ ಹೇಳ
ಭಾಳ ಚಂದ ಅವ್ರು ಸ್ಟೈಲ್ ಮಾಡಿ ಹೇಳೋರು. ಭಾಳ ಅದ್ಭುತವಾದಂಥ ಒಂದು ಏನಂತ ಕೇಳಿದ್ರೆ ಅವರಲ್ಲಿ ಒಂದು ತಾಳ್ಮೆ ಶಕ್ತಿ. ತಾಳಿದವನು ಬಾಳೆಯಾನು ಅಂತ ಹೇಳ್ತಾನಲ್ಲ, ಆ ತಾಳ್ಮೆ ಶಕ್ತಿ ಅನ್ನುವಂಥದ್ದು ಹುಡುಗಿ ಗುರುಗಳಲ್ಲಿ ಕಾಣಿಸ್ತಾ ಇದೆ. ನಿನ್ನೆ ಮೊನ್ನೆ ಇಲ್ಲೇ ಭೇಟಿಯಾಗಿದ್ದರು ನನಗವರು. ಅಲ್ಲಿ ಸಾವಳಿಗೆಪ್ಪನ ಗುಡಿ ಒಳಗೆ ಸನ್ಮಾನಕ್ಕೆ ಬಂದಿದ್ದರು. ಅವತ್ತು ಭೇಟಿಯಾಗಿದ್ರು. ಅವ್ರು ನೋಡಿದ್ರೆ ಅನ್ನಿಸ್ತಾ ಇದೆ ಇನ್ನೂ ಒಂದು 7-8 ವರ್ಷ ಸರ್ವಿಸ್ನಾಗ ಇರ್ಬೇಕು ಅಂತ ಹೇಳಿ ಅನಿಸ್ತದೆ. ಕನ್ಫ್ಯೂಸ್ ಆಗೈತಿ, ಏನು ಎಲ್ಲರಿಗ ಕಾಗದದಾಗ ಏನು ಹೆಚ್ಚು ಕಡಿಮೆ ಆಗೈತಿ ಏನೋ ಗೊತ್ತಿಲ್ಲ ನನಗೆ. ಆದ್ರೆ ಅವ್ರ ಮುಖ ನೋಡಿದ್ರೆ ಹಂಗೆ ಅನಿಸ್ತದೆ ರಿಟೈರ್ಡ್ ಆಗ್ಯಾರ ಅಂತ ಹೇಳಿ ಅನ್ಸೋದೇ ಇಲ್ಲ ಅವರು. ಅಲ್ಲ, ಇನ್ನೂ ಕೂದಲೆಲ್ಲ ಕರ್ರಗ ಕೈ ನನಗೆ ಯಾಕ ಅಗಲಿಸುಟ್ಟು ನೋಡಾಕತ್ತೀನಿ. ಕರ್ರಗ ಕೂದಲು ಒಂದು ಬೆಳಗೆಲ್ಲ ನಾವು ಕೆಲಸ ಒಂದು ಬೆಳಗ್ಗೆ ಹೆಂಗೆ ರಿಟೈರ್ಡ್ ಆದ್ರೆ ಇವರು ಅಂತ ಹೇಳಿ ವಿಚಾರ ಮಾಡಾಕತ್ತೀನಿ. ಇನ್ನೊಂದು ಏನಂದ್ರೆ ಅವ್ರ ಮನೆಯವ್ರನ್ನೊಬ್ರು ಕರೆಸ್ಬೇಕಾಗಿತ್ತು. ಸಿಂಗಲ್ ಮಾಡಿದ್ರಿ ನೀವು, ಇಬ್ರು ಇದ್ರೆ ಚೆನ್ನಾಗಿತ್ತು. ಅವ್ರ ಪ್ರಿನ್ಸಿಪಾಲ್ ಆಗ್ಬೇಕಂದ್ರೆ ಪಾಠ ಮಾಡ್ಬೇಕಂದ್ರೆ ಮನೆಯೊಳಗೊಬ್ರು ಹೆಡ್ ಮಿಸ್ ಒಬ್ರು ಇರ್ತಾರೆ. ಅವ್ರ ಸಹಕಾರ ಅನ್ನೋದು ಭಾಳ ಇರ್ತದೆ ಎಲ್ಲರಿಗೂ. ಅದಕ್ಕೆ ಅವರೂ ಬರಬೇಕಾಗಿತ್ತು. ಇವತ್ತು ಜೋಡಿ ಇದನ್ನು ತಗೋಬೇಕಾಗಿತ್ತು, ಸನ್ಮಾನ ತಗೋಬೇಕಾಗಿತ್ತು ಅಂತೇಳಿ ಅನಿಸ್ತಾ ಇದೆ. ಹಾಗೆ ಬಹುಶಃ ಏಕೇನಂದಿ ಸಂಸ್ಥೆಗೆ ಬರೋದು ಅಂತ ಕೇಳಿದ್ರೆ ನಾ ಯಾವಾಗಿಂದ ಬರಾಕತ್ತೀನಿ ಅಂತ ಕೇಳಿ ನಾವು ಮಠಕ್ಕೆ ಬಂದಿದ್ದು. ನಾವು ಫಸ್ಟ್ ಬಂದಿದ್ದ ಕಾರ್ಯಕ್ರಮಕ್ಕೆ ಇಲ್ಲಿ ಭಟ್ ಅಂತೇಳಿ ಒಬ್ರು ಅರ್ಥಶಾಸ್ತ್ರ ಹೇಳ್ತಾರೆ, ಅವ್ರು ಬೀಳ್ಕೊಡೋ ಸಮಾರಂಭಕ್ಕೆ ಬಂದೆ. ಆ ನಂತರ 2011ರಲ್ಲಿ, ಆ ನಂತರ ಧನಶೆಟ್ಟಿ ಸರ್ ಬೀಳ್ಕೊಡೋ ಸಮಾರಂಭ 2012ರಲ್ಲಿ ಬಂದೆ. ಆ ನಂತರ ಎನ್ನೇ ಬಿರಾದವರು ಇಲ್ಲ ನಮ್ಮ ಚಾಂದ್ ಕಂಟಿಗೊಂಡವ್ರ ಬೀಳ್ಕೊಡೋ ಸಮಾರಂಭಕ್ಕೆ ಬಂದೆ 2018ರಾಗ. ಆ ನಂತರ ಎನ್ನೇ ಬಿರಾದರ್ ಅವ್ರು ಬೀಳ್ಕೊಟ್ಟಿಲ್ಲ ಅವ್ರಿಗೆ, ಯಾಕಂತ ಹೇಳಿದ್ರೆ ಮತ್ತೆ ಆಡಳಿತಾಧಿಕಾರಿ ಮಾಡ್ಯಾರ. ಅವ್ರ ಕಾರ್ಯಕ್ರಮಕ್ಕೆ ಬಂದೆ. ಅವ್ರದಾಗಿಂದ ಊಟಿಗೆ ಸರ್ದು ಬಂದೇನಿ. ಬಹುಶಃ ನನಗೆ ಎಷ್ಟು ಇದು ಬೀಳ್ಕೊಡೋ ಸಮಾರಂಭಕ್ಕೆ ಬರ್ತೀನಿ ನಾನು. ಬಹುಶಃ ನನಗೆ ಫೋನ್ ಹಚ್ಚಿದಾಗ ಅನ್ನಿಸ್ತಿರ್ತೈತಿ ಯಾರ್ದ ಬೀಳ್ಕೊಡ ಇರ್ಬೇಕು ಅದಕ್ಕೆ ಬಹುಶಃ ಭಾಳ ಖುಷಿ ಆಗ್ತದೆ. ನೀವೇನು ನಿಮ್ಮ ಜೀವನದಾಗ ಒಬ್ಬ ಶಿಕ್ಷಕರಾಗಿ ಒಂದು ಸಾವಿರಾರು ಹುಡುಗರಿಗೆ ಅಧ್ಯಯನವನ್ನು ಮಾಡಿಸಿ ಪಾಠ ಮಾಡಿ ನೀವೆಲ್ಲೇ ಹೋಗಲಿ ಏನಂತ ಕೇಳಿದ್ರೆ ನಮ್ಮ ಗುರುಗಳು ಬಂದರು ಅಂತಿರಲ್ಲ, ಅದು ದೊಡ್ಡ ನೊಬೆಲ್ ಪ್ರಶಸ್ತಿ ಇದ್ದಂಗೆ ಒಬ್ಬ ಶಿಕ್ಷಕನಿಗೆ. ಎಲ್ಲೇ ಹೋಗಿ ಎಷ್ಟೋ ವಯಸ್ಸಿನವರಾಗಲಿ, ಬಹುಶಃ ನಾನು ನಿನ್ನಿಂದ ಮೊನ್ನೆ ಇದಕ್ಕೆ ಹೋಗಿದ್ದೆ. ಒಂದು ದೊಡ್ಡ ಸಮಾರಂಭವನ್ನು ಮಾಡಿದ್ರು ಇಲ್ಲಿ ಕೋರವಾರದಾಗ, ಬಹಳ ದೊಡ್ಡದು ಮಾಡಿದ್ರು. ಪ್ರಮಾಣ ಎಷ್ಟು ದೊಡ್ಡದಿತ್ತು ಅಂತ ಕೇಳಿದ್ರೆ ಆ ಶಾಲೆಯಲ್ಲಿ ಜೋಶಿ ಅಂತೇಳಿ ನಿವೃತ್ತಿ ಆಗಿದ್ರು. ಹಳೆಯ ವಿದ್ಯಾರ್ಥಿಗಳು ಇಂಥ ದೊಡ್ಡ ಸಮಾರಂಭ ಮಾಡಿದ್ರಲ್ಲ, ಎಲ್ಲ ಹಳೆಯ ಶಿಕ್ಷಕರನ್ನ ಎಲ್ಲೆಲ್ಲದಾರ, ದಿಲ್ಲಿಯೊಳಗದಾರ, ದೊಡ್ಡ ದೊಡ್ಡ ಅಧಿಕಾರಿಗಳದಾರ, ಅವರೆಲ್ಲ ಬಂದು ಹೆಂಗೆ ಕುಂತಿದ್ರು ಅಂತ ಕೇಳಿದ್ರೆ ಅವರು ಆಫೀಸ್ನಾಗ ಅಧಿಕಾರಿ ಇರ್ಬೋದು, ವೇದಿಕೆ ಮೇಲೆ ಕುಂತಾಗ ಅವ್ರು ಕಾಲ್ ಧರಿಸಿಲಿ ಚಪ್ಪಲ್ ಧರಿಸಿಲಿ ಕುಂತಿದ್ರು AC ಅಸಿಸ್ಟೆಂಟ್ ಕಮಿಷನರ್ ಅಂತವರೆಲ್ಲ. ಇದನ್ನು ನೋಡಿದಾಗ ಅನಿಸ್ತು ಇದು ನಮ್ಮ ಭಾರತೀಯ ಸಂಸ್ಕೃತಿ, ಇದು ನಮ್ಮ ಭಾರತೀಯ ಸಂಸ್ಕೃತಿ ನಿಜವಾದ ಸಂಸ್ಕೃತಿ. ಸಿಗುವಂಥ ಗೌರವ ಏನಿದೆ ಅಲ್ಲ, ಅದು ನಿಜವಾದ ಗೌರವ. ಅದಕ್ಕೆ ಸರ್ ಏನು ರಿಟೈರ್ಡ್ ಆಗಿಲ್ಲ. ಸರ್ ರಿಟೈರ್ಡ್ ಆಗಿಲ್ಲ. ಏನಂತ ಕೇಳಿದ್ರೆ ಅವ್ರೊಂದು ಮಾತು ಹೇಳಿದ್ರು, ಸಣ್ಣ ಮಾತು ಹೇಳಿದ್ರು, ನಾ ಯಾವಾಗ ಬರ್ತೀನಿ ಒಂದು ಕಪ್ ಚಾ ಕೊಡ್ರಿ ಅಂತ ಹೇಳಿ. ಚಾ ಯಾಕೆ, ಒಂದು ಪಾಠನೂ ಹೇಳಿ ಹೋದ್ರೆ ಮತ್ತೆ ಮುಂದಿನ ಹುಡುಗರು ಧನ್ಯರಾಗ್ತಾರ ಅನ್ನುವಂಥದ್ದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಕೇಳಿದ್ರೆ ನಮ್ಮ ಸಾಲಿಮಠ್ ಸರ್ ಇದ್ರು, ಅದ ವರ್ಷ ಲಗ್ನ ಆಯ್ತು ಅವ್ರು. ಅವರು ಲಗ್ನ ಕಾರ್ಡ್ ಕೊಡಾಕ್ ಬಂದಿದ್ರು ನನಗೆ ಮಠದಾಗ. ಕೊಡಾಕ್ ಬಂದಾಗ ನನಗೊಂದು ಮಾತು ಹೇಳಿದ್ರು, ಮುತ್ಯಾರ ನಂದು ಈ ವರ್ಷ ಲಗ್ನ ಐತಿ, ನಾನು ರಜಾ ಹಾಕ್ಬೇಕಂತ ಮಾಡೀನಿ, ಹುಡುಗರಿಗೆಲ್ಲ ಪಾಠ ಮಾಡೋದು ಇಲ್ದಂಗೆ ಆಗ್ತೈತಿ, ಮತ್ತು ನೀವು ಕ್ಲಾಸ್ ತೊಗೊಂಡ್ರೆ ಚಲೋ ಆಗತ್ರಿ ಬಂದು ಅಂತಂದ್ರು. ನಾ ಹೇಳಿದೆ ಹೌದ್ರಿ, ನಾ ಎಲ್ಲಿ ಬೇಕಾದಲ್ಲಿ ಕಾರ್ಯಕ್ರಮಕ್ಕೆ ಹೋಗವ, ಅವು ಟೈಮ್ ಟೇಬಲ್ ಇರ್ತಾವೆ. 12ವರೆಗೆ ಬರ್ಬೇಕಂದ್ರೆ ಒಂದು ವೇದಿಕೆ ಮೇಲೆ ಕುಂತಿರ್ತೀನಿ, ನಾ ಹೆಂಗೆ ಬರ್ಬೇಕಿಲ್ಲ, ನಾ ಯಾವಾಗ ನನ್ನ ಗಾಡಿ ತೊಗೊಂಡೋಗ್ತೀನಿ ಅವಾಗ ನನಗೆ ಕ್ಲಾಸ್ ಬಿಟ್ಕೊಟ್ರೆ ಅದೇ ನನ್ನ ಕ್ಲಾಸ್ ನೋಡು, ಹಂಗೆ ಕೊಡ್ಸಂಗಿದ್ರು ಬರ್ತೀನಿ ಅಂತಂದೆ ನಾನು. ಯಾಕಂದ್ರೆ ನನಗೆ ಟೈಮ್ ಟೇಬಲು ಟೈಮ್ ಗೇಮ್ ಏನು ಇರೋಂಗಿಲ್ಲ, ನಾ ಯಾವಾಗ ಖಾಲಿ ಇರ್ತೀನಿ ಬಂದುಬಿಡ್ತೀನಿ, ನನಗೆ ಕ್ಲಾಸ್ ಕೊಟ್ಬಿಡ್ಬೇಕು, ನಾ ಕ್ಲಾಸ್ ತೊಗೊತೀನಿ ಅಂದು ಒಮ್ಮೆ ಬಂದೆ ಅಂದ್ರೆ 3 ತಾಸು ಕ್ಲಾಸ್ ತೊಗೊತಾ ಇದ್ದೆ ಇಲ್ಲಿ. ಬಹುಶಃ ನನಗೂ ಒಂದು ಅವಕಾಶ ಪಾಠ ಮಾಡೋದು ಸಿಕ್ತು. ಈಗಾದ್ರೂ ನಾನು ಒಟ್ಟದಾಗ ಹುಡುಗರು ಕರೆಸಿ ಪಾಠ ಮಾಡ್ತಿರ್ತೀನಿ, ಟೈಮ್ ಇರಂಗಿಲ್ಲ. ಈಗ ಆಗಿ ನಂಗೆ ಟೈಮ್ ಹೊಟ್ಟೆ ಇರೋದಿಲ್ಲ, ಸಿಕ್ಕಾಪಟ್ಟಿ ಬಿಜಿ ಇರ್ತೀನಿ ನಾನು. ಆದರೂ ಕೂಡ ಏಕೇನಂದಿಗೆ ಬರಬೇಕು ಅಂತ ಕೇಳಿದ್ರೆ ಇಲ್ಲಿ ಯಾಕಂತ ಕೇಳಿದ್ರೆ ಇದ್ರ ತರ ಏನಿದೆ ಅಲ್ಲಿ ಬಿಲ್ಡಿಂಗ್ ಕೆಳಗಡೆ, ಅಲ್ಲಿ ಯಾರ ಆಶೀರ್ವಾದ ಅಂತ ಕೇಳಿದ್ರೆ ಬಂತ್ನಾಳ ಶಿವಯೋಗಿಗಳ ಆಶೀರ್ವಾದ ಇದೆ ಈ ಸಂಸ್ಥೆ. ಕಟ್ಟು ಹೋಗ್ಬೇಕಾದ್ರೆ ಬಂತ್ನಾಳ ಸಂಗಮ ಶಿವಯೋಗಿಗಳು ಕೇವಲ ಕಲ್ಲನ್ನಿಟ್ಟು ಕಟ್ಟಿಲ್ಲ, ತಮ್ಮ ತಪಸ್ಸಿನ ಬಲವನ್ನು ಈ ಸಂಸ್ಥೆಯಲ್ಲಿ ತುಂಬಿ ಹೋಗ್ಯಾರ. ಅದಕ್ಕಿಂತ ಆದರ್ಶ ಶಿಕ್ಷಕರು ಇವತ್ತು ಈ ಸಂಸ್ಥೆಯಲ್ಲಿ ಇರ್ತಾ ಇರೋದು, ಈ ಸಂಸ್ಥೆ ಹೆಮ್ಮರವಾಗಿ ಬೆಳೆದಿರೋದು
ಭಾಳ ಖುಷಿ ಆಗ್ತದೆ. ಧನಶ್ರೀ ಅವರ ಅಧ್ಯಕ್ಷರಾದ ಬಳಿಕ ಇಂಡಿ ರೋಡ್ನಾಗೂ ಕೂಡ 1,25,00,000 ಜಾಗೆಯನ್ನು ತೆಗೆದುಕೊಂಡಿರೋದು ನನಗೆ ಭಾಳ ಖುಷಿ ಅಂತಂದದ. ಇನ್ನೂ ಈ ಸಂಸ್ಥೆ ಉತ್ತರೋತ್ತರವಾಗಿ ಬೆಳೀಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಿಮ್ಮ ಸಂಸ್ಥೆ, ನಿಮ್ಮ PU ಕಾಲೇಜ್ಗೆ ಪ್ರಿನ್ಸಿಪಾಲ್ರಾದಂಥವ್ರು ನಮ್ಮ ದೇವ್ರ ಮನೆ ಸರ್, ಅವ್ರ ಅಡ್ರೆಸ್ ದೇವ್ರ ಮನೆ ಐತಿ. ಇದೇನು ಹೇಳೋದು, 2 ಕಡೆ ಪ್ರಿನ್ಸಿಪಾಲ್ರು. ಎಲ್ಲೆಲ್ಲಿ ಪ್ರಿನ್ಸಿಪಾಲ್ರು ಅಂತ ಕೇಳಿದ್ರೆ, AK ನಂದಿ ಸಂಸ್ಥೆಗೆ ಬಂದಾಗ PUC ಕಾಲೇಜ್ ಪ್ರಿನ್ಸಿಪಾಲ್ರು, ಗೋಲ್ಗೇರಿಗೆ ಹೋದಾಗ ಅಲ್ಲಿ ಆ ಗೊಲ್ಲಾಳೇಶ್ವರ ಟೆಂಪಲಿನ ಪ್ರಿನ್ಸಿಪಾಲ್ರು 3 ವರ್ಷಕ್ಕೊಮ್ಮೆ. ಆದರೂ ಎಷ್ಟೊಂದು ಜವಾಬ್ದಾರಿ ಇರ್ತತಿ. ಅಷ್ಟೆಲ್ಲ ಇದ್ರು ಹೆಂಗದಾರ ಅಂತ ಕೇಳಿದ್ರೆ, ಬಾಗಿದ ತಲೆ ಮುಗಿದ ಕೈಯ ಬಸವಣ್ಣ ಇದ್ದಂಗೆ ಅದಾರಲ್ಲ, ಅದು ಬಹಳ ಮಹತ್ವ. ಯಾರೋ ಉಪ್ಪಾರ್ ಸರ್ ಹೇಳಿದ್ರು, ಅಲ್ಲಿ ಆ ತೇರೊಂದು ಎಳೆದು ಪಾಜಾಗಟ್ಟಿಗೆ ನಿಲ್ಲಿಸ್ತೀರಿ, ನಿಮ್ಮ ಇದು ಇರೋ ಮಠನ ಈ ಏಕೇನಂದಿ ಅನ್ನುವಂಥ ಈ ಶಾಲೆ ಎಂಬ ತೇರನ್ನ ಎಳ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. ಅವ್ರ ತಲೆ ಮ್ಯಾಗ ಯಾರದಾರ ಅಂತ ಕೇಳಿದ್ರೆ, ಗೋಲ್ಗೇರಿ ಗೊಲ್ಲಾಳೇಶ ಅದನ, ಅದು ತಾನೇ ಎಳ್ಕೊಂಡು ಹೋಗ್ಬಿಡ್ತೈತಿ. ನಾನೇನು ಹೇಳೋದ ಭಾಳ ನನಗೆ ಗೊತ್ತು. ನಾವು ಮೊದಲು ಈ ಊರಿಗೆ ಬಂದಾಗ ಅವರು ಹಾಸ್ಟೆಲ್ನಾಗ ಇರ್ತಿದ್ರು. ಇಲ್ಲಿ ಮೇಲೆ ನನಗೊಂದು ಕಾರ್ಯಕ್ರಮ ಕರ್ಕೊಂಡು ಹೋದ್ರು. ನನಗಲ್ಲಿ ಹಾಸ್ಟೆಲ್ನಾಗ ಎಲ್ಲ ಮಕ್ಕಳಿದ್ರು, ಹಾಸ್ಟೆಲ್ಗೆ ಕರ್ಕೊಂಡು ಹೋದ್ರು. ಅಲ್ಲಿ ಇಷ್ಟು ಚಲೋ ಕಾರ್ಯಕ್ರಮ ಮಾಡಿದ್ರು ಎಲ್ಲ ಆ ಹಾಸ್ಟೆಲ್ ಹುಡುಗರನ್ನು ಸೇರಿಸಿ. ನನಗೆ ಅವಾಗ ಅನಿಸಿತ್ತು, ಈ ವ್ಯಕ್ತಿಯಲ್ಲಿ ಏನೋ ಒಂದು ವಿಶೇಷ ಇದೆ ಇಲ್ಲ ಅಂತ ಹೇಳಿ ಅನಿಸ್ತಿತ್ತು. ಆ ವ್ಯಕ್ತಿಯ ವಿಶೇಷತೆ ಏನಂತ ಕೇಳಿದ್ರೆ, ಆ ವಿಶೇಷತೆ ಬೆಳೆದು 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 ಇವತ್ತು ಹೂವಾಗಿ ಕಾಯಾಗಿ ಪ್ರಾಂಶುಪಾಲರು ಅನ್ನುವಂಥ ಒಂದು ಹಣ್ಣಾಗಿದೆಲ್ಲ, ಅದು ಜೀವನದ ಸಾಧನೆ ಅಂತ ಅವ್ರಿಗೂ ಕೂಡ ಈ ಸಂಸ್ಥೆ ನಡೆಸುವಂಥ ದಕ್ಷತೆಯನ್ನ ಎಲ್ಲರೂ ನೀವೆಲ್ಲ ಸಹಕಾರ ಕೊಡ್ರಿ. ಅವರೊಂದು ಮಾತು ಹೇಳಿದ್ರು, ಶಿಸ್ತು ಅಂತ ಕೇಳಿದ್ರೆ, ನೀವೆಲ್ಲರೂ ಕ್ಲಾಸಿಗೆ ಬಂದ್ರಿ ಅಂತ ಕೇಳಿದ್ರೆ, ಏನ ನಿಮ್ಗೆ ಹೊರಗೆ ಹೋಗಕ್ಕೆ ಪಿರಿಯಡಿನ ವ್ಯವಸ್ಥೆ ಇದ್ರೆ ಮಾತ್ರ ನೀವು ಹೊರಗೆ ಹೋಗ್ಬೇಕು ಹೊರತು ಸುಮ್ಮನೆ ಅನ್ಯತಾ ನೀವು ಎಲ್ಲಿ ಬೇಕಾದಲ್ಲಿ ಹೋಗೋದು, ಟೈಮ್ ವೇಸ್ಟ್ ಮಾಡೋದು, ಇದನ್ನೆಲ್ಲ ಎಂದೂ ಮಾಡಬಾರ್ದು. ನಿಮ್ಮ PUC ಅಥವಾ ಯಾರೇ ಇರಲಿ, ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಹೋದರಿಯರದಾರ ಮತ್ತು ನೀವೆಲ್ಲ ಇದ್ದೀರಿ. ನೀವೇನು ಮಾಡ್ಬೇಕಂತ ಕೇಳಿದ್ರೆ, ಯಾರಾದರೂ ಒಂದು ನಿಮ್ಗೆ ಬಂದು ಕ್ಲಾಸ್ ತಗೊಳ್ಳಿಲ್ಲ ಅಂದ್ರೆ ನೀವು ಎಲ್ಲಿ ಹೋಗ್ಬೇಕಂತ ಕೇಳಿದ್ರೆ ಸೀದಾ ನಿಮ್ಗೆ ಇನ್ನೊಂದು ಕ್ಲಾಸ್ ಇರ್ತೈತಿ. ಯಾವ ಕ್ಲಾಸ್ ಅದು ತಡ್ರಿ, ನೀವು ಯಾರು ಹೇಳ್ಬೇಕು, ಯಾವ ಕ್ಲಾಸ್ ಅದು? ಯಾವುದು? ಗ್ರಂಥಾಲಯ. ಹೌದಲ್ಲ, ಹೋಗ್ಬೇಕಲ್ಲೇ ಕುತ್ಕೋಬೇಕು. ನಾನು BA ಓದ್ತಾ ಇದ್ದೆ ಹೊಸಪೇಟೆ ವಿಜಯನಗರ ಕಾಲೇಜಿನಲ್ಲಿ. ಒಬ್ಬರು ಕನ್ನಡದಲ್ಲಿ ಕಳನಟರಾಗಿ ಪಾತ್ರ ಮಾಡ್ತಿದ್ರು, ಸುಧೀರ್ ಅಂತ ಇದ್ರು. ಬಂದಿರ್ಬೇಕು ನಿಮಗೆ ಗೊತ್ತೈತಿಲ್ಲ. ಈಗ ಕಿಚ್ಚ ಸುದೀಪ್ ಇವ್ರು ನಬ್ಬುಲಿ ಕಟ್ಟಿಂಗ್ ಬಂದ್ಬಿಟ್ಟವು, ಅವ್ರು ನೋಡಿ ಕಲ್ತ್ಬಿಟ್ಟಾರ. ರಾಮ ಅಂತೇಳಿ ಸುಧೀರ್ ಅಂತಿದ್ರು. ಅವ್ರ ತಂಗಿ ಮಂಜುಳಾ ಅಂತ ಇದ್ರಲ್ಲಿ. ಅವ್ರ ಮಗಳು ಒಬ್ಬರು IAS ಕೇಡರ್ನಲ್ಲಿ ಪಾಸ್ ಆಗಿ ಬಂದ್ರಲ್ಲಿ. ಬಹುಶಃ ಅವ್ರ ಭಾಷಣ ಮತ್ತು K. ಶಿವರಾಮ್ ಅಂತ ಹೇಳಿ ಬಂದ್ರು. ಅವ್ರು ಏನು ಹೇಳಿದ್ರು, ಒಂದೆರಡು ಮಾತು ಹೇಳಿದ್ರು ನಮ್ಮ ಕ್ಲಾಸ್ನಲ್ಲಿ. ನಾವು ಡಿಗ್ರಿ ಓದೋದ್ನೇ, ನೀವು ನಿಮ್ಮ ಕ್ಲಾಸ್ಗೆ ಯಾರು ಸರ್ಗಳು ಬರಲಿಲ್ಲ ಅಂದ್ರೆ ನೀವು ಎಲ್ಲಿ ವೇಳೆಯನ್ನು ಪಾಸ್ ಮಾಡಬೇಡ್ರಿ, ನೀವು ಎಲ್ಲಿ ಹೋಗ್ರಿ ಅಂತ ಕೇಳಿದ್ರೆ, ಲೈಬ್ರರಿಗೆ ಹೋಗಿ ಓದ್ರಿ, ನೀವು ಮುಂದೆ ಭಾಳ ದೊಡ್ಡ ವ್ಯಕ್ತಿ ಆಗ್ತೀರಿ ಅಂತ ಹೇಳಿದ್ರು. ಆ ಪ್ರಕಾರ ಅದೇ ವರ್ಷ K. ಶಿವರಾಮ್ ಅವ್ರು ಬಂದು, ನಾನು SSLC 35 ತಗೊಂಡೆ, PUC 45 ತಗೊಂಡೆ, ಡಿಗ್ರಿ 55 ತಗೊಂಡೆ, ಆದರೂ ನಾ ಕರ್ನಾಟಕದ IAS ಅಧಿಕಾರಿಯಾಗಿ ಬಂದೀನಿ ಅಂತ ಹೇಳಿದಾಗ ಆ ಮಾತು ಭಾಳ ಪ್ರೇರಣೆ ಆಯ್ತು. ನಾ ಸನ್ಯಾಸ ಆದ್ರಾಗೋಲ್ಲ, ಯಾಕೆ ಮುಂದೆ ಇದನ್ನೂ ಕೈ ಯಾಕೆ ಹಾಕಬಾರ್ದು ಅಂತ ಹೇಳಿ ನಾ ಮುಂದೆ ಓದಿದೆ. ಮುಂದೆ ನಿಜವಾಗ್ಲೂ ಹೇಳ್ತೀನಿ ನಿಮ್ಗೆ, KS ಬರೆದಾಗ ಇಡೀ 1,20,000ದಾಗ ನಂದು ಒಂದಾಗಿತ್ತು. ಅದ್ರೊಳಗೆ ಆಯ್ಕೆ ಮಾಡಿದ್ರು. ಅದು ನಂದು 8,000 ಮಂದಿ ಒಳಗೆ ನಂದು ಒಂದು KS ಪಾಸ್ ಆಯ್ತು. ಮುಂದೆ ಮೇನ್ಸ್ ಬರ್ದೆ, ಮೇನ್ಸ್ನಾಗೂ ಪಾಸ್ ಆಯ್ತು. ಇವತ್ತು ನಾನು ಒಲ್ಯಾನ ಮಠಕ್ಕೆ ಆಗಕ್ಕೆ ಅಂದಿದ್ದೆ ಅಂತ ಕೇಳಿದ್ರೆ, ನಮ್ಮ ಗುರುಗಳಿಗೆ ಹೇಳಿದ್ದೆ. ಅದಕ್ಕಿಂತ ಇದು ದೊಡ್ಡ ಹುದ್ದೆ, ಆ ಮಾತು ಬೇರೆ. ನಾವು ಹೋಗಿದ್ದೆ ಅಂತ ಕೇಳಿದ್ರೆ, ಇವತ್ತು 3 ತಾಲೂಕಿನ ಮೇಲೆ ದಂಡಾಧಿಕಾರಿ, ಅಸಿಸ್ಟೆಂಟ್ ಕಮಿಷನರ್ ಆಗಿರ್ತಿದ್ದೆ. ಯಾಕೆ ನಿಮ್ಗೆ ಇದನ್ನ ನಾ ಹೇಳಕತ್ತೀನಿ ಅಂತ ಕೇಳಿದ್ರೆ, ನಮಗೊಬ್ಬ ಗುರು ಸ್ವರೂಪರಾಗಿ ಬಂದು ಇಂಥ ವಿಚಾರ ಹೇಳಿದಾಗ ಅಂತ ಸಾಧನೆ ಮಾಡ್ಬೇಕಾಯ್ತು. ಮುಂದೆ IAS ಅನ್ನು ಕೂಡ ನಾ ಬರದೆ. ಯಾಕೆ ಇದನ್ನೆಲ್ಲ ನಿಮ್ಗೆ ಹೇಳ್ತೀನಿ ಅಂತ ಕೇಳಿದ್ರೆ, ನೀವು ವಿದ್ಯಾರ್ಥಿ ಜೀವನ ದಂಡಾಧಿಕಾರಿ ಬೇಡ್ರಿ, ಈಗ ದಂಡಾಧಿಕಾರಿ ಅದನ್ನ ಹೇಳ್ಬಿಟ್ಟೇನಿ. ಈಗ ಅದರೊಳಗೆ ನನ್ಗಿರ್ತಕ್ಕಂಥ ಸಮಾಧಾನಕ್ಕಿಂತ ಇದು ಬಹಳ ಸಮಾಧಾನ ಇದೆ. ನಮ್ಮ ಗುರುಗಳಿಗೆ ಕೇಳಿದೆ. ನಾನು ದೊಡ್ಡ ಮಠ ಬಂದಿತ್ತು ನನಗೆ, ಮಹಾರಾಷ್ಟ್ರದ ಹೋಮ್ ಮಿನಿಸ್ಟರ್ ಆ ಮಠದ ಭಕ್ತರಿದ್ರು. ಆ ಮಠಕ್ಕೆ ಮಾಡ್ತೀವಿ ಅಂತ ಹೇಳಿ ನನಗೆ 15 ದಿವಸ ಆ ಭಕ್ತರು ಬಂದು ಗಂಟು ಬಿದ್ರೆ, ನಮ್ಮ ಗುರುಗಳಿಗೆ ನಾ ಹೇಳಿದೆ, ನನಗೆ ಅದನ್ನ ಬೇಡ ಅಂತ ಹೇಳಿದ್ರೆ ಅದನ್ನ ಬಿಟ್ಬಿಟ್ಟಿನಿ, ನಾನು ಅದನ್ನ ಸರಿಸ್ಬಿಟ್ಟಿನಿ. ಅದನ್ನ ನನಗೆ ಏನು ಕೊಡ್ರಿ ಅಂತ ಕೇಳಿದ್ರೆ, ಯಾವ್ದಾರ ಒಂದು ಹಾಳು ಬಿದ್ದು ಮಠ ಕೊಡ್ರಿ, ಅದನ್ನ ಉದ್ಧಾರ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಆಲ್ಮೇಲ್ ಮಠ ಹಾಳು ಬಿದ್ದಿತ್ತು.
ಅದನ್ನು ತಗೊಂಡು ಇವತ್ತು ನಾನು ಆ ಮಟ್ಟಕ್ಕೆ ತರುವಂತ ಕೆಲಸ ಮಾಡಾಕತ್ತೀನಿ. ಅದಕ್ಕೆ ಜೀವನ ಸಾರ್ಥಕತೆ ಆಗ್ಬೇಕು ಅಂತ ಕೇಳಿದ್ರೆ ನಿಮಗೀಗ ಉಟ್ಕೊಳಕ್ ಬಟ್ಟೆ ನಿಮ್ಮ ತಂದೆ ತಾಯಿ ಕೊಡ್ತಾರೆ, ಫೀಸ್ ನಿಮ್ಮ ತಂದೆ ತಾಯಿ ಕೊಡ್ತಾರ, ಹತ್ಕೊಂಡ ಪಟ್ಪಟ್ಟಿ ನಿಮ್ಮ ತಂದೆ ತಾಯಿ ಕೊಡ್ತಾರ, ಕಿಸೆದಾಗ ಇಟ್ಕೊಳ್ಳಕ್ಕ ಫೋನು ಕೊಡ್ತಾರ, ಅದು ಕರೆನ್ಸಿ ಅವರೇ ಕೊಡ್ತಾರ. ಎಲ್ಲಾ ಕೊಟ್ಟ ಬಳಿಕ ನೀವೇನಾರ ಸಾಧನೆ ಮಾಡ್ಲಿಲ್ಲ ಅಂತ ಕೇಳಿದ್ರೆ ಜೀವನ ಅನ್ನೋದು ಬರ್ಬಾದಿ ಹೋಗ್ತದೆ. ಹೇಳಿದ್ರಲ್ಲ, ಇನ್ನೂ ತಂದೆ ತಾಯಿ ಕೊಟ್ಟು ನಡೆಸುವಂತ ವ್ಯವಸ್ಥೆ ಇರೋತ್ನಾಗ ಫಾರಿನ್ ಹೇಳಿದ್ರಲ್ಲ, ಒಬ್ಬ ಹುಡುಗ ಕಾಲೇಜ್ ಹೊಂಟಂತ ಕೇಳಿದ್ರೆ ಒಂದು ಸರ್ಕಲ್ ಒಂದು ಬುಟ್ಟಿ ಒಳಗೆ ಪೇಪರ್ಸ್ ಅವನ್ನೆಲ್ಲ ಇಟ್ಟು ಹೋಗ್ಬಿಡ್ತಾನಂತ. ಇಟ್ಟು ಕಾಲೇಜ್ಗೆ ಹೋಗ್ಬಿಡುದು, ಬರೋ ಮುಂದೆ ಅಲ್ಲಲ್ಲೇ ಡಬ್ಬಿ ಇಟ್ಟು ಹೋಗಿರ್ತಾನೆ. ಅದ್ರೊಳಗೆ ಅದ್ರ ರೊಕ್ಕ ಎಷ್ಟಿದೆ ಹಾಕೋದು ಪೇಪರ್ ತಗೊಂಡ್ ಹೋಗ್ತಾರಂತ. ಅಲ್ಲಿ ಹಂಗಿದೆ, ಇಲ್ಲಿಟ್ಟು ಹೋದ್ರೆ ಬುಟ್ಟಿ ಗಿಟ್ಟಿ ಎಲ್ಲ ತಗೊಂಡ್ ಹೋಗ್ತಾರೆ. ಆ ಮಾತು ಬೇರೆ ಮತ್ತೆ ಹಂಗೆ ಮಾಡಿ ಗಿಡಿ ಇರ್ಲಿ. ಅದಕ್ಕೆ ನಾ ಏನ್ ಹೇಳಾಕತ್ತೀನಿ ಅಂತ ಕೇಳಿದ್ರೆ, ನಿಮ್ದೇ ಆದಂತ ಆದಷ್ಟು ಏನಂತ ಕೇಳಿದ್ರೆ ವಿದ್ಯಾರ್ಥಿ ಜೀವನದಾಗ ಕಷ್ಟಪಡುವಂತ ಸಂಸ್ಕೃತಿಯನ್ನ ನಾವು ಬೆಳೆಸ್ಕೋಬೇಕು. ಅಂದ್ರೆ ಆ ಜೀವನ ಮುಂದೇನಾದ್ರೂ ಒಂದು ಸಾರ್ಥಕತೆ ಆಗ್ತದೆ. ನೀವು ಕೊಟ್ಟ ಮನೆಯಾಗ ನೀವು ಹೆಸರು ತಗೊಂತೀರಿ, ಬಂದವಕ್ಕೆ ನಿಮಗೆ ಒಂದು ಸರ್ಟಿಫಿಕೇಟ್ ಅನ್ನು ಕೊಡುವಂತ ಒಂದು ವ್ಯವಸ್ಥೆ ಮುಂದೆ ಜೀವನದಾಗ ಬರ್ತದೆ. ಅದಕ್ಕೆ ಈಗ PUC ಒಳಗೆ ಟರ್ನಿಂಗ್ ಪಾಯಿಂಟ್ ಆಫ್ ಲೈಫ್ ಅಂತ ಹೇಳ್ತಾರಲ್ಲ, ಡಾಕ್ಟರ್ BR ಅಂಬೇಡ್ಕರ್ ಪ್ರಪಂಚದ ಆಕ್ಸ್ಫರ್ಡ್ ಮತ್ತು ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಎಲ್ಲ ಪುಸ್ತಕಗಳನ್ನು ಓದಿದ ಬಹಳ ದೊಡ್ಡ ವ್ಯಕ್ತಿ. ಸಂಜೆ ಮುಂದೆ ಪ್ಯೂನ್ ಬಂದು ಕದ ಹಾಕೋ ಮುಂದೆ ಬಹುಶಃ ಯಾರು ಅದಾರ ಅಂತ ನೋಡಿದ್ರೆ ಎಲ್ಲಾರು ಹೋದ ಬಳಿಕ ಯಾವ್ದೋ ಒಂದು ಮುಂಜಾನೆ ಪುಸ್ತಕ ಇಟ್ಕೊಂಡು ಒಬ್ಬ ಕುಂತಿರ್ತಿದ್ದಂತೆ, ಅವನೇ ಡಾಕ್ಟರ್ BR ಅಂಬೇಡ್ಕರ್ ಅಂತ ಹೇಳಿ. ವಿದ್ಯಾರ್ಥಿಗಳೇ, ನಿಮ್ಗೆ ಹೇಳ್ತೀನಿ ನಾನು, ಸಾಧ್ಯ ಆದ್ರೆ ಬೆಳಿಗ್ಗೆ ಒಂದೆರಡು ತಾಸು ಪೇಪರ್ ಹಾಕಿ ಮನೆಗೆ ಹಾಕಿ APJ ಅಬ್ದುಲ್ ಕಲಾಂ ಹೆಂಗ ಇಡೀ ರಾಷ್ಟ್ರಪತಿ ಆಗ್ಬೇಕಾದ್ರೆ ಅವರ ತಳಪಾಯ ಅನ್ನುವಂಥದ್ದು ಬಹಳ ಗಟ್ಟಿತ್ತು. ಮೆಜಾಯಿಲ್ ಮ್ಯಾನ್ ಆಗ್ತಾರೆ, ರಾಷ್ಟ್ರಪತಿ ಆಗ್ತಾರೆ. ಈ ದೇಶಕ್ಕೆ ಕೊನೆಗೆ ರಾಷ್ಟ್ರಪತಿ ಇಳಿದು ಹೋದ ಬಳಿಕ ಅವರು ಮರಣವನ್ನು ಅಂತಾರೆ, ಪೈಗಂಬರ ವಾಸಿ ಆಗ್ತಾರೆ. ಏನು ಗಳಿಸಿರ್ಬೋದು ಅಂತ ಹೇಳಿ ನೋಡಿದ್ರೆ ಅಲ್ಲಿ 4 ಪ್ಯಾಂಟು 4 ಶರ್ಟು ಒಂದಿಷ್ಟು ಪುಸ್ತಕ ಮಾತ್ರ ಬಿಟ್ರೆ ಏನೂ ಇರಲಿಲ್ಲ ಅಂತ. ಆದ್ರೆ ಅವ್ರ ಹೆಸರು ಮಾತ್ರ ಸುವರ್ಣಾಕ್ಷರದಿಂದ ಬರೆಯಲ್ಪಟ್ಟದ ಭಾರತದ ಇತಿಹಾಸದಲ್ಲಿ ಅನ್ನುವಂಥದ್ದು. ನಾವೇನು ರಾಷ್ಟ್ರಪತಿ ಆಗೋದು ಬೇಡ, ಪ್ರಧಾನ ಮಂತ್ರಿ ಆಗೋದು ಬೇಡ, ನಾವ್ ಎಲ್ಲಿ ಹುಟ್ಟಿವಲ್ಲ ಆ ಪ್ರದೇಶದವ್ರು ನಾವು ಮುಖ್ಯಮಂತ್ರಿ ಆದ್ರೆ ಸಾಕು ಅನ್ನುವಂಥದ್ದನ್ನ ನಾ ಹೇಳಕ್ ಇಷ್ಟಪಡ್ತೀನಿ. ನಿಮಗೀಗ ಇದು ಏನಿದೆ ಇಲ್ಲಿ ಮೀಸಿ ಬರೋ ವಯಸ್ಸು 16 ಹೇಳ್ತಾರಲ್ಲ, 13, 14, 15, 16, 17, 18, 19, 20ಕ್ಕೆ ಬರೋದಲ್ಲ. ಹದಿ ಅಂತ ಏನು ಬರ್ತದಲ್ಲ, ಆ ಹದಿ ಅಂತ ಕೇಳಿದ್ರೆ ಟೀನೇಜ್ ಅಂತಾರೆ. ಅದಕ್ಕೆ ಒದ್ರ ನೆಲಕ್ಕೋದ್ರ ನೀರು ಬರುವ ವಯಸ್ಸಿರ್ತದ. ನೀವೇನೆಲ್ಲವನ್ನ ಸಾಧನೆ ಮಾಡ್ಲಿಕ್ಕೆ ಒಂದು ಒಳ್ಳೆ ಕಾಲ ಯಾವ್ದಂತ ಕೇಳಿದ್ರೆ ಇದನ್ನ ದಾಟಿದ್ರಿ ಅಂದ್ರೆ ಮುಂದೆ ಮೀಸಿ ಬಂದವು ಲಗ್ನ ಮಾಡ್ತೀವಿ, ನೀ ಆಕಿ ಬಂದ ತಂದು ಹಾಕು ಅಂತ ಹೇಳಿ ಅವ್ರು ಹೇಳಕತ್ತಾರ. ತಂದು ಹಾಕು, ಮತ್ತೆ ತಂದು ಹಾಕ್ಲಿಲ್ಲ ನನ್ನ ಯಾಕೆ ಮಾಡ್ಕೊಂಡಿ ಅಂತ ಬಂದಕ್ಕೆ ಅನ್ನಕತ್ತಾಳ. ಅದಕ್ಕೆ ಹಂಗಿರ್ತದ ವ್ಯವಸ್ಥೆ. ಆ ಹದಿ ಹೋಗೋರೊಳಗ ಏನು 20 ಬರ್ತದಲ್ಲ, 21 ಬರ್ತದಿಲ್ಲ, ಅವಾಗ ನೀವ ಒಂದು ಏನೋ ಗಳಿಸ್ಕೊಂಡ್ ಬಿಟ್ರಿ ಅಂತ ಕೇಳಿದ್ರೆ ಈ ಜೀವನ ಅನ್ನುವಂಥದ್ದು ಸಾರ್ಥಕತೆ ಆಗ್ತತಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ತಮ್ಮೆಲ್ಲರಿಗೆ ಶುಭವನ್ನು ಕೋರಿ, ಬಹುಶಃ ನಮ್ಮ ಇನೇ ಬಿರಾದರ್ ಸರ್, ನಿಜಗುಣಪ್ಪ ಸರ್, ಮತ್ತೆ ನಮ್ಮ ಮಸಳಿ ಗುರುಗಳು ಎಲ್ಲರೂ ಒಬ್ಬರಿಗಿನ ಒಬ್ಬರು ಬಲ. ನಮ್ಮ ಉಪ್ಪಾರ ಸರ್ ಬಗ್ಗೆ ಅಂಕರು ಹೇಳ್ಬೇಕು, ಪಾಠ ಕೇಳೋನ ಬಹಳ ಧಾನ್ಯ. ನಾವಿಬ್ರು ಒಂದು ತಾಳ ಇದ್ದಂಗೆ. ನಾನು ನಾದಕ್ಕೆ ಪ್ರವಚನಕ್ಕೆ ಹೋದೆ ಅಂದ್ರೆ ನೀವು ಅರ್ಧ ತಾಸು ಮಾತಾಡ್ತೀನಿ ಅಂದ್ರೆ ನಾನು ಹೇಳ್ತೀನಿ ನೋಡು ಪ್ರವಚನ ಅಂತಿದ್ದು. ಇಬ್ಬರನ್ನ ಜೋಡ್ ಮಾಡಿಬಿಟ್ಟಿದ್ರು ಅಲ್ಲಿ ಭಕ್ತರು. ಬಹುಶಃ ಬಹಳ ಒಳ್ಳೆ ಉಪನ್ಯಾಸಕರು, ಅಭ್ಯಾಸಿಗಳು. ಅದ್ರ ಜೊತೆಗೆ ನಮ್ಮ ಬಾಬು ಹಿಂಗಿರೋದು ಗೊತ್ತಿರಲಿಲ್ಲ ನನಗೆ. ಯಾವಾಗಲೂ ಸುಮ್ಮನೆ ಸೈಲೆಂಟ್ ಆಗಿ ಅಡ್ಡಾಡೋದು ನೋಡಿ. ಯಾವಾಗ ಅಡ್ಡ ಟಪಿ ಹಾಕ್ಯಾನ, ಮ್ಯಾಲೆ ಯಾವಾಗ ಪೆನ್ ಹಾಕ್ಯಾನ, ಬರ್ಮೂಡ ಯಾವಾಗ ಹಾಕೊಂಡು ಕೊಡೋದ ನೋಡೇ ಇಲ್ಲ ನಾನು. ಬಹುಶಃ ಇಲ್ಲಿ ಮಾಡುವಂತಂದ್ರೆ ನಮ್ಮ ಬಿರಾದರ್ ಸರ್ ಬೇರೆ ಹೇಳಿದ್ರು, ಏನೋ ಒಂದಿಷ್ಟು ಡೈಲಾಗ್ಸ್ ಹೇಳಿ ಅಂತ ಹೇಳಿ. ಅದಕ್ಕಾಯ್ತು. ಬಹುಶಃ ಮತ್ತೊಮ್ಮೆ ಎಲ್ಲರೂ ನಾಟಕದಾಗ ಅವ್ರು ಮಾಡ್ಯಾರ, ನಾನು ನೋಡಕ್ಕೆ ವಿಶೇಷವಾಗಿ ಬರ್ತೀನಿ ಅವ್ರ ಹಾಸ್ಯ ಪಾತ್ರವನ್ನು ಅನ್ನುವಂಥ ಮಾತನ್ನು. ಅದರ ಜೊತೆಗೆ ನಮ್ಮ ಅಮರ್ ನಾರಾಯಣ ಹೇಳೋದ ಬೇಡ, ಹಿಂದಿ ಮತ್ತು ಅವ್ರ ಮನೆಯೊಳಗೆ ಹುಟ್ಟ ಭಾಷೆ ಹಿಂದಿ ಮರಾಠಿ ಇರ್ತದೆ. ಅದರ ಜೊತೆಗೆ ಇಲ್ಲಿ ಕನ್ನಡವನ್ನು ಒಳ್ಳೆ MPhil ಮಾಡಿರಲ್ಲ ನೀವು, MPhil ಅನ್ನು ಮಾಡಿ ಬಹುಶಃ ಆಲ್ಮೇಲದ ಬಗ್ಗೆ MPhil ಮಾಡಿರಿ. ಸಿಂದಗಿ ತಾಲೂಕಿನ ಪತ್ರಕರ್ತರಾಗಿ ನೋಡ್ರಿ, ಹುಚ್ಚ ಮನಸ್ಸಿನ 10 ಮುಖಗಳು ಅಂತ ಹೇಳ್ತಾರಲ್ಲ, ಹಂಗೆಲ್ಲಾ ಮುಖದಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ನಿಮ್ಗೆ ಹೇಳೋದು ಒಂದೇ ಮಾತು, 2 ವರ್ಷ ಇರ್ತೀರಿ ಇಲ್ಲೇ. ಖಾಲಿ ಇದ್ದಾಗ ಲೈಬ್ರರಿಗೆ ಹೋಗ್ರಿ, ಖಾಲಿ ಇದ್ದಾಗ ಜೀವಂತ ಸರಸ್ವತಿಗಳ ಪಾಠವನ್ನು ನೀವು ಕೇಳ್ರಿ. ನಿಮ್ಮ ಒಂದು 10 ನಿಮಿಷವೂ ಕೂಡ ಏನಾಗಬಾರ್ದು ಅಂತ ಕೇಳಿದ್ರೆ ನೀವೇನು ಮಾಡಬಾರ್ದು, ವ್ಯರ್ಥವಾಗಿ ಕಳೆಯಬಾರ್ದು. 10 ನಿಮಿಷ ಹೋಯ್ತಂತ ಐ ಆಮ್ ಆ್ಯಂಡ್ ಟೈರ್ಡ್ ವೆಯ್ಟ್ ಫಾರ್ ನನ್ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹೋದ ವೇಳೆ, ಹೋದ ವಯಸ್ಸು, ಇದು ಯಾವುದು ಬರೋದಿಲ್ಲ.
ಅದಕ್ಕೆ ನೀವು PUC ಒಳಗೆ ಏನಾರ ಸಾಧನೆ ಮಾಡ್ರಿ ಅನ್ನುವಂಥ ಮಾತನ್ನು. ಸಾಧನೆ ಮಾಡಕ್ಕೆ ನಿಮ್ಗೆ ನೀರು ಗೊಬ್ಬರ ಹಾಕಕ್ಕೆ ಒಳ್ಳೆಯ ರೈತರು ಅದಾರ ವೇದಿಕೆ ಮೇಲೆ ಕುಂತವ್ರು. ಯಾವ ಅಗಿಗೆ ಯಾವ ಔಷಧಿ ಹಾಕ್ಬೇಕು ಅನ್ನುವಂಥ ವಿಜ್ಞಾನಿಗಳದ, ಕೃಷಿ ವಿಜ್ಞಾನಿಗಳು, ಜಗದೀಶ್ ಚಂದ್ರ ಬೋಸ್ ಇದ್ದಂಗೆ ಅದಾರ ಎಲ್ಲರೂ. ಅದಕ್ಕೆ ಅವರನ್ನು ನೀವು ಉಪಯೋಗ ತಗೊಳ್ಳೋದು ನಿಮ್ಮ ಕರ್ತವ್ಯ. ಅವ್ರು ಯಾರೂ ಬರಲಿಲ್ಲ ಅಂದ್ರೆ ಒಂದು ತಾಸು ಟೈಮ್ ಐತೆ ಅಂತ ಕೇಳಿದ್ರೆ ಪಕ್ಕದಾಗ ಲೈಬ್ರರಿ, ಭಾಳ ಚಲೋ ಲೈಬ್ರರಿ ಅಂತ ಹೇಳಿದ್ರು. ನಾನು ಹಂಗೆ ಬರ್ತೀನಿ ನೋಡಕ್ಕೆ. ನಾನು ಚಂದ್ರಶೇಖರ್ ನಾವೇ ಸರ್ ಇದ್ದಾಗ ನಾನು ಏನೇನೋ ಒಂದಿಷ್ಟು ಪುಸ್ತಕ ಕೇಳಿ ಕಳಿಸಿದ್ದೆ. ನಮ್ಮ ಮಾಡ್ದಂಗೆ ಸಿಕ್ಕಾಪಟ್ಟಿ ಪುಸ್ತಕ ತಂದಿರ್ತೀನಿ. ನನ್ನ ಬಂದಂಥ ಅರ್ಧ ರೊಕ್ಕ ಎದಕ್ಕೆ ಹೋಗಿರ್ತಾವ ಅಂತ ಕೇಳಿದ್ರೆ ಬರೀ ಪುಸ್ತಕಕ್ಕೆ ಹೋಗಿ ನಮ್ಮ ರೂಮ್ನಾಗ ಬಂದು ನೋಡ್ರಿ ಪುಸ್ತಕನೇ ತುಂಬಿಟ್ಟಾವ. ಒಂದು ಟ್ರೆಸರಿ ತರೋದು, ಪುಸ್ತಕ ತುಂಬೋದು, ಅದಕ್ಕೆ ನಂಬರ್ ಹಾಕೋದು. ನನಗೆ ಯಾವಾಗ ಟೈಮ್ ಸಿಗ್ತದೆ ನಾ ಇವನ್ ಲ್ಯಾಟ್ರಿನ್ ರೂಮಿಗೆ ಹೋದ್ರೂ ಬಗ್ಲಾ ಪುಸ್ತಕ ಇಟ್ಕೊಂಡು ಹೋಗಿರ್ತೀನಿ ಅನ್ನುವಂಥದ್ದು ಪಕ್ಕ ನೆನ್ಪಿಟ್ಕೊಂಡ್ಬಿಡ್ರಿ. ಯಾಕಂದ್ರೆ ನನಗೆ ಓದೋದೇ ಅಷ್ಟು ಹವ್ಯಾಸ ಇದೆ. ಅದಕ್ಕೆ ನಿಮಗೆ ಹೇಳೋದೇನಂತ ಕೇಳಿದ್ರೆ, ನಿಮ್ಮನ್ನು ಈ ಜಗತ್ತು ಗುರುತಿಸ್ಬೇಕಂತ ಕೇಳಿದ್ರೆ ಹಂಗೆ ನಿಮ್ಮನ್ನು ಯಾರನ್ನೋ ಗುರುತಿಸಂಗಿಲ್ಲ. ಬಾ ತಂಗಿ ಬಾ ತಮ್ಮ ಅಂತ ಕರೆದು ಯಾರೋ ಪ್ರಶಸ್ತಿ ಪದವಿ ಕೊಡೋದಿಲ್ಲ. ಯಾವನೋ ಗದಗಲಿಂದ ಬಿಜಾಪುರಕ್ಕೆ ಬರಾಕತ್ತಿದ್ನಂತೆ, ಅವ ಕಂಡಕ್ಟರ್ ಟಿಕೆಟ್ ಕೊಡು ಅಂತ ಕೇಳಿದ್ನಂತೆ. ಟಿಕೆಟ್ ಕೊಡು ಅಂತ ಕೇಳಿದ್ರೆ ಕೊಟ್ಟು ಬಿಡ್ತಿದ್ದ ಕಂಡಕ್ಟರ್. ಅವ ಏನು ಕೇಳಿದ ಅಂತ ಕೇಳಿದ್ರೆ ಕನ್ನಡದಾಗ ಟಿಕೆಟ್ ಕೊಡಪ್ಪ ನನಗಂತ ಹೇಳಿದ್ರೆ ಕೊಡ್ತಿದ್ದ. ಅವ ಹಂಗಲ್ಲಿಲ್ಲ, ತಾತೈತ ಕಡಕದಿಂತ ಗದಗಿನ ಟಿಕೆಟ್ ಪುಕ್ಕಟತ ಅಂತಂದ. ಟಿಕೆಟ್ ಪುಕ್ಕಟತ ಅಂತಂದ. ಅವನು ತಗೊಳ ಕಲ್ತಿದ್ದ, ಅವನು ಶಾಣೆ ಇದ್ದ ಕಂಡಕ್ಟರ್ ಅವನಂತ. ತಾತೈತ ಕಡಕದಿಂತ ಗದಗಿನ ಟಿಕೆಟ್ ಪುಕ್ಕಟ ಕೊಡಾಕ ತಲೆ ಕಟ್ಟತ ಅಂತಂದಂತೆ. ಏನೋ ತಾತೈತ ಕಡಕದಿಂತ ಗದಗಿನ ಟಿಕೆಟ್ ಪುಕ್ಕಟ ಕೊಡಾಕ ತಲೆ ಕಟ್ಟತ ಅಂತಂದ. ಈ ಜಗತ್ತಿನಾಗ ಪುಕ್ಕಟ ಯಾವುದು ಸಿಗೋದಿಲ್ಲ, ತಿಳ್ಕೊಂಬಿಡ್ರಿ. ಈಗರ ನಿಮ್ಗೆ ವೆಬ್ಕಾಮ್ ಬಂದೈತೆ SSLC ಅವ್ರಿಗೆ. ಯಾರು ಜೊಳ್ಳದ್ರಿ ಈ ಕಿಟಕಿಯಾಗಿಂದ ಹಾರಿ ಆ ಕಿಟಕಿಯಾಗ ಹಾಸಿ ಆ ಕಡೆ ಬಿದ್ದಿರ್ತೀರಿ ಹೋಗಿ. ಅದಕ್ಕೆ ಈಗೇನು ಕಾಪಿ ನಡೆಯಂಗಿಲ್ಲ, ಏನೂ ನಡೆಯಂಗಿಲ್ಲ. ಅದಕ್ಕೆ ನೀವು ಚಂದ ಕಣ್ಣಾಗ ಎಣ್ಣೆ ಹಾಕ್ಕೊಂಡು ಹೋದ್ರಿ, ನಶೆನಾಗ ಇಳ್ರಿ. ರಾತ್ರಿ ನಿಮ್ಗೆ ಹಗಲಾಗಬೇಕು, ಹಗಲು ರಾತ್ರಿ ನಿಮ್ಗಾಗಬೇಕು. ಅಂದ್ರೆ ಏಕೇನಂದ್ರೆ ಶಾಲೆಗೆ ಒಂದು ಕರ್ನಾಟಕದ ಫಸ್ಟ್ ರ್ಯಾಂಕ್ ಅನ್ನುವಂಥದ್ದು ಬಂದೇ ಬರ್ತದೆ ಅನ್ನುವಂಥದ್ದನ್ನು ನೀವು ತಿಳ್ಕೋಬೇಕು. ಈ ಸಂಸ್ಥೆನ 14 ಶಿವೆಗಳು ತಪೋ ಭೂಮಿದು ಅವ್ರು ಕಟ್ಟೋಗ್ಯಾರ. ಆ ಸಂಸ್ಥೆ ಅವ್ರ ಆಶೀರ್ವಾದದೊಳಗೆ ನೀವೇನಾಗಬೇಕಂತ ಕೇಳಿದ್ರೆ, ಅವ್ರ ಆಶೀರ್ವಾದ ಸಿಗ್ಬೇಕಂತ ಕೇಳಿದ್ರೆ ನೀವು ಹಿಂಗೆ ಓದಿದ್ರೆ ಸಿಗ್ತದೆ. ಅದಕ್ಕೆ ನೀವೆಲ್ಲರೂ ಭಾಳ ಭಕ್ತಿ ಶ್ರದ್ಧೆಯಿಂದ ಓದ್ರಿ. ಒಬ್ಬ ದೊಡ್ಡ ಶ್ರೀಮಂತ ಇದ್ದಂತ ಅವನ ಮಗ ಕಾರ್ನಾಗ ಬರ್ತಿದ್ದಂತ ಕಾಲೇಜ್ಗೆ. ಅದಕ್ಕೆಲ್ಲ ಕಾರ್ನಾಗ ಬರೋವ, ಅವನ ಕೈಯ ಬಂಗಾರದ್ರೆ ಆಡೋ ವಾಚ್ ಇದ್ದಂತೆ. ಆದ್ರೆ ಕಾಲೇಜ್ನಾಗ ಓದಿದ ಬಳಿಕ ಅವ ಎಲ್ಲ ವಿಷಯದಾಗ ಫೇಲ್ ಆಗಿದ್ನಂತ. ಅವ್ರಪ್ಪ ಕೇಳಿದಂತೆ, ಯಾಕೆ ಫೇಲ್ ಆಗಿಲ್ಲ? ನೋಡು ನಮ್ಮದು ಕೋಟಿ ಗಂಟ್ಲೆ ಮನೆ ಕಟ್ಟೀನಿ, ಈ ಮನ್ಯಾಗ ಎಲ್ಲ ರೂಮ್ ಹಾಕಿಸಿ ನಿನಗೆ ಓದ್ಲಿಕ್ಕೆ ಬೆಡ್ ಲ್ಯಾಂಪು ಎಲ್ಲ ಇದೆ, ಬೆಡ್ ಟೀ ಕೊಡೋರು ಅದಾರ, ನಿಮ್ಮ ಎಲ್ಲ ಕೊಡ್ತಾಳೆ ನೋಡು. ಅಲ್ಲಿ ಪಕ್ಕದಾಗ ಗುಡಿಸಲ್ದಾಗ ಹುಡುಗಿ ಅದಾಳ, ಆಕಿ ಎಷ್ಟು ಕರ್ನಾಟಕಕ್ಕೆ ಫಸ್ಟ್ ರ್ಯಾಂಕ್ ಬಂದ್ಬಿಟ್ಲಂತ. ಇವ್ ಇಷ್ಟು ಪೇಪರ್ನೇ ಫೇಲ್ ಆಗಿದ್ನಂತ. ಆಕಿ ನೋಡಿರ ಕಲೀನಿ ಏನಂತಂದ. ಅವಾಗ ಅವನಂತ ಆಕಿ ನೋಡೇ ನಾ 0 ತಗೊಂಡಿನಿ ಅಂತಂದ. ಹಂಗಾಗೋದು ಬೇಡ. ಅದಕ್ಕೆ ನಾ ಯಾಕೆ ಹೇಳಕತ್ತೀನಿ ಅಂತ ಕೇಳಿದ್ರೆ, ಲಕ್ಷ್ಯ ಎಲ್ಲಾರ ಹೋಗ್ಬಾರ್ದು. ಓದೋದ್ರಾಗ ಮಾತ್ರ ಇತ್ತು ಅಂತ ಕೇಳಿದ್ರೆ 0 ಇರ್ತಾವಲ್ಲ, ಅದ್ರಿಂದ 1 ಬರ್ತತಿ. ಇಲ್ಲಾಂದ್ರೆ ಅದು 1 ಕಾಟ್ ಹೊಡೆದು 0 ಇಟ್ಟಿರ್ತಾರೆ. ಅದಕ್ಕೆ ಎಲ್ಲರ ಲಕ್ಷ್ಯ ಹೋಗ್ಬಾರ್ದು PUC ಇದ್ದಾಗ. ಅದಕ್ಕೆ ಚಲೋತ್ನಂಗೆ ಓದ್ರಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮ್ಗೆ ಹೇಳ್ತಾ ನಾನು ಮುಂದೆ ಹೋಗೋದಿದೆ. ಇನ್ನೊಂದು ಸ್ವಲ್ಪ ಮಾತಾಡ್ಬೇಕಂತ ಮಾಡಿದೆ, ಹಗಲೆಲ್ಲ ಬಂದೇ ಬರ್ತೀನಿ, ಬಂದಾಗ ಮಾತಾಡೋಣಂತ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ತಾವೆಲ್ಲರೂ ಒಂದು ಗುರಿ ಇಟ್ಟುಕೋರಿ. ಇವತ್ತು ಗುರಿ ಇಟ್ಕೊಂತೀರಿ ಇಲ್ಲ? ನೀವು ಗುರಿ ಇಟ್ಟುಕೊಳ್ರಿ. ನೀವು ಹೆಚ್ಚಿನ ಮಾರ್ಕ್ಸ್ ತೊಗೊಂಡು ನಾ ದೇವ್ರ ಮನೆ ಸರಿಗೆ ಹೇಳ್ತೀನಿ, ನಮ್ಮ ಮಠದ ಕಾರ್ಯಕ್ರಮದಾಗ ನಿಮ್ಮನ್ನು ನನ್ನ ಪಕ್ಕದಾಗ ಕುಂದ್ರಷ್ಟು ಶಾಲ್ ಹಚ್ಚಿ ನಿಮ್ಗೆ ಸೀಟ್ ಕೊಟ್ಟು ಕಳಿಸ್ತೇನೆ. ಸರ್ ಹೇಳ್ಬೇಕು, ನಿಮ್ಗೆ ಅದ್ರ ಜೊತೆಗೆ ನಾನು ಬಹುಮಾನವನ್ನು ಕೂಡ ಕೊಟ್ಟು ಕಳಿಸ್ತೀನಿ. ಅದಕ್ಕೆ ಇವತ್ತು ನಿಮ್ಗೆ ಹೇಳ್ತೀನಿ, PUC ಹುಡುಗರಿಗೆ ನೀವೆಲ್ಲರೂ ನನ್ನ ಸಹೋದರಿಯರಿರ್ಬೋದು ಮತ್ತು ಇವ್ರಿಗೆ ಹೇಳ್ಯಾರ ಅಂತ ನೀವು ತಿಳ್ಕೊಬೇಡ್ರಿ. ಚೆನ್ನಾಗಿ ಓದ್ರಿ, ಹೆಚ್ಚಿನ ಮಾರ್ಕ್ಸ್ ತಗೊಳ್ಳೋರು ನೀವಾಗ ಗೊತ್ತೈತೆ ನನಗೆ. ಯಾಕಂತ ಕೇಳಿದ್ರೆ ನೀವು ಮನೆ ಬಿಟ್ರೆ ಧಾರಾವಾಹಿ ಅಂದ್ಬಿಟ್ರೆ ನೀವು ಅದ್ರಾಗ ಹೋಗಂಗಿಲ್ಲ ಅಂತ ಗೊತ್ತೈತೆ ನನಗೆ. ಅದನ್ನು ತ್ಯಾಗ ಮಾಡ್ರಿ ನೀವು ಧಾರಾವಾಹಿಯನ್ನ. ನೀವು ಹೆಚ್ಚಿನ ಇದನ್ನ ತಗೊಳಕ್ ಆಗ್ತತಿ. ಮತ್ತು ಹಿಂಗೆ ಅಂದಿನ ಅಂತ ಹೇಳಿ ನೀವು ಚಲೋ ತೊಟ್ಟು ಅವ್ರಿಗೆ ಹಚ್ಚಿ ತಗೋಬೇಕಂತ ನೀವು ತಗೊಂಡ್ರೆ ನಿಮಗೂ ಸನ್ಮಾನ ಇರ್ತೈತಿ. ಅದಕ್ಕೆ ಈ ಮಾತನ್ನ ನಿಮ್ಗೆ ಹೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳಿ, ನಿಮ್ಮ ಜೀವನ ಎಲ್ಲ ಪರಮಾತ್ಮ ನಮ್ಮ ಹುಡುಗಿ ಸರ್ ಅವ್ರಿಗೆ ಸುಖ ಸಂತೋಷವನ್ನು ನೀಡಲಿ ಅನ್ನುವಂಥ ಮಾತನ್ನು ಬಹುಶಃ ಹುಡುಗಿ ಸರ್ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಕಾಲೇಜ ನಿಮ್ದಿದೆ, ಹವ್ಯಾಸ ನಿಮ್ದಿರ್ತದೆ, ಬಂದು ವಾರದ 1-2 ಕ್ಲಾಸ್ ತೊಗೊಂಡು ಹೋಗ್ಬಿಟ್ರೆ ಅಂದ್ರೆ ಮಕ್ಕಳೆಲ್ಲ ಉದ್ಧಾರ ಹಾಕಾರ. ನೀವು ಗ್ರಾಮರ್ ಹೇಳ್ರಿ, ಅವ್ರಿಗೆ ಏನು ಹೇಳ್ತೀರಿ ಹೇಳ್ರಿ, ಅವ್ರಿಗೆ ಪಾಠ ಮಾಡಿ ಹೋದ್ರಿ ಅಂದ್ರೆ ಮಕ್ಕಳು ಉದ್ಧಾರ ಹಾಕವು. ಯಾರೇನು ಬರಬೇಡ ಅಂತೇಳಿ ಏನು ಗೆರಿ ಹಾಕಿಲ್ಲ, ಲಕ್ಷ್ಮಣ ರೇಖೆ ಹಾಕಿಲ್ಲ. ಈಗ ನೋಡ್ರಿ ಎನ್ ಎ ಬಿರಾದರ್ ಸರ್, ನಾನು ರಿಟೈರ್ಮೆಂಟ್ ಆದಾಗ ನಾ ಧನಶ್ರೀ ಅವ್ರಿಗೆ ಅಂದೆ, ಅವರು ಎನ್ ಎ ಬಿರಾದರ್ ಸರ್ ಬಿಡಬೇಡ್ರಿ ನೀವು, ಒಂದೇನಾರ ಅವ್ರಿಗೆ ಸಂಸ್ಥೆಯಲ್ಲಿ
ಒಂದು ಸ್ಥಾನ ಕೊಡ್ರಿ ಅಂತ ಹೇಳಿ ಹೋಗಿದ್ದೆ ನಾನು. ಬಹುಶಃ ಅವ್ರು ಮುಂದಿನ ದಿನಮಾನಗಳಲ್ಲಿ ಆಡಳಿತಾಧಿಕಾರಿಯನ್ನು ನೇಮಿಸಿ ಮತ್ತೆ ಈ ಸಂಸ್ಥೆಯಲ್ಲಿ ಅವ್ರಿಗೆ ಒಂದು ಸೇವೆಯನ್ನು ಕೊಟ್ಟಾರೆ. ಅದಕ್ಕೆ ಇಲ್ಲಿಂದ ಹೋದಂಥವ್ರು ಅವಾಗ ಇವಾಗ ಬಂದು ನೀವು ಪಾಠವನ್ನು ಮಾಡಿದ್ರೆ ಅದಕ್ಕೊಂದು ಏನು ಬೆಲೆ ಇರ್ತದ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ತಮ್ಮೆಲ್ಲರಿಗೆ ಶುಭವನ್ನು ಕೋರಿ ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್.